ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಪುರಾಣದ ರಾಮಕೃಷ್ಣರು ದೇವರಾದರು. ಪಂಚತಂತ್ರದ ಹುಲಿ ಸಿಂಹಗಳು ದಂತಕಥೆಯಾದವು. ಇತಿಹಾಸದ ರಾಜರುಗಳು ನೆನಪಿನಲ್ಲುಳಿದರು. ಆಳಿದವರ ಎದುರು ಅಳಿಯದೆ ಉಳಿದವನೊಬ್ಬ ಮಾರಿಯಾದನು. ತಲೆ ಎತ್ತಿ ಚರಿತ್ರೆಯಾದ ತಲೆ ತಗ್ಸಕ್ಕ ತಲೆ ಬಾಗಕ್ಕ ವ್ಯತ್ಯಾಸ ಅದು. ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಆದಿ. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ. ಪಿಕ್ಚರ್ ಮಾತ್ರ ಚಲೋ ಐತ್ರಿ. ತುಂಬಾ ಸೂಪರ್ ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಐತ್ರಿ. ಸೂಪರ್ ಆಗೈತೆ. ಸೂಪರ್ ಸರ್, ಸೂಪರ್. ಚೆನ್ನಾಗಿದೆ ಪಿಕ್ಚರ್ ಮಾತ್ರ ನಂಬರ್ 1 ಸರ್. ಇದು ಪಿಕ್ಚರ್ ನೋಡಿ ಇಂಟ್ರೆಸ್ಟ್ ಬರುತ್ತೆ. ಸೂಪರ್ ಸೂಪರ್ ಸಖತ್ತಾಗಿತ್ತು ಫಿಲಮ್. ಸಂವಿಧಾನ ಅಂದ್ರೆ ಇದು, ಸಂವಿಧಾನ ಶಕ್ತಿ ಅಂದ್ರೆ ಇದು. ಸೂಪರ್ ಆಗಿತ್ತು ಫಿಲಮ್, ಬೆಸ್ಟ್ ಇತ್ತು. ಸೂಪರ್ ಇದೆ ಸರ್. ಸೂಪರ್ ಸೂಪರ್ ಮೂವಿ, ಸೂಪರ್ ಆಗಿತ್ತು. ಮಸ್ತ್ ಐತ್ರಿ ಮೂವಿ, ಮಸ್ತ್ ಐತ್ರಿ. ಎಲ್ಲ ಬ್ಯಾಂಕ್ ಐತ್ರಿ. ಲ್ಯಾಂಗ್ವೇಜ್ ಪಿಕ್ಚರ್ ಚಲೋ ಐತಿ. ದುನಿಯಾ ವಿಜಯ್ ಸೊ ಯಾವಾಗ ಒಂದು ಪಿಕ್ಚರ್ ಚಲೋನೇ ಐತಿ. ಸೊ ಗರ್ಲ್ಸು ಇನ್ಸ್ಪೈರ್ ಆಗ್ತಾರೆ. ಸೊ ಕೆಲವೊಂದಿಷ್ಟು ತಂದೆಗಳು ಇರ್ತಾರೆ, ಅವರು ಇನ್ಸ್ಪೈರ್ ಆಗ್ತಾರೆ. ಆ ಮೂವಿ ನೋಡ್ಬೇಕಿನ್ನ ಚಲೋ. ಕೆಲವೊಂದಿಷ್ಟು ತಂದೆಗಳು ಅದಾರ, ಒಂದಿಷ್ಟು ಹುಡುಗಿಯಾರು ಅದಾರ ಹೆದರ್ಕೊಂಡು ಕುಂದ್ರವ್ರ. ಸೊ ಆ ಮೂವಿ ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ಸ್ಪೈರ್ ಆಗ್ರಿ ಅಂತ ನಾ ಕೇಳ್ಕೊಳ್ಳೋದು ಇಷ್ಟ. ಅದ್ರೊಳಗೂ ಈ ಸಂವಿಧಾನ ಬಗ್ಗೆನೂ ಐತಿ. ಹುಡುಗಿಯರು ಹೆಂಗೆ ಇನ್ಸ್ಪೈರ್ ಆಗ್ಬೇಕಂತನೂ ಐತಿ. ಧೈರ್ಯ ಹೆಂಗೆ ತಂದೆ ಹುಡುಗಿಗೆ ಧೈರ್ಯ ಹೆಂಗೆ ತುಂಬಬೇಕನ್ನೋದು ಐತಿ ಅದ್ರೊಳಗೆ. ಬಾಂಧವ್ಯ ಹೆಂಗೆ ಐತಿ, ಅದ್ರ ಹೆಂಗೆ ಆ ತಂದೆ ಆ ಧೈರ್ಯ ಹೆಂಗಿರ್ಬೇಕು ಹೆಂಗಿಲ್ಲ ಅಂತ ಆ ಜಗತ್ತಿಗೆ ತೋರಿಸ್ಕೊಟ್ಟಾರ. ಸೊ ಆ ಮೂವಿ ನೋಡ್ರಿ ಅಂತ ಕೇಳ್ಕೊತೇನೆ ಅಷ್ಟೇ. ವೀಣಾ ದಿವಾಂದ. ದುನಿಯಾ ವಿಜಯ್ ಅವ್ರದ್ದು ಅಜ್ಜಿ ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಕಾನೂನು ಪ್ರಕಾರ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಭಾಳ ವಂಡರ್ಫುಲ್ ಆಗಿದೆ. ಇಲ್ಲಿ ತನಕ ನೋಡಿದಂಥ ಅನೇಕ ಸಿನಿಮಾಗಳಲ್ಲಿ ಇದು ಭಾಳ ಅದ್ಭುತವಾದಂಥ ಸಿನಿಮಾ ಇದೆ. ಇಲ್ಲಿ ಕೊನೆಗೆ ಆ ಹೀರೋ ವಿಜಯ್ ಅವರು ಕೊಲೆ ಮಾಡಬಹುದಿತ್ತು ಅವ್ರನ್ನ, ಆದರೆ ಕೊಲೆ ಮಾಡಲಿಲ್ಲ. ಕಾನೂನಿನ ಮುಂದೆ ತಂದು ಅವ್ರನ್ನ ತಲೆ ತೆಗೆದು ಹಂಗೆ ಮಾಡಿ ಸಮಾನತೆಯನ್ನು ಸಾಧಿಸಿದಂಥ ಕೆಲಸವನ್ನು ಮಾಡಿದ್ರು. ವಂಡರ್ಫುಲ್ ಮೂವಿ ಸರ್, ಬೆಸ್ಟ್ ಮೂವಿ. ಯಾಕಂತಂದರೆ ಸಮಾನತೆಯನ್ನು ನಮ್ಮ ಸಂವಿಧಾನದಿಂದ ಉಳಿಸಲಿಕ್ಕೆ ಸಾಧ್ಯತೆ. ಈ ಪಿಕ್ಚರ್ ಇಷ್ಟು ಬೆಸ್ಟ್ ಅದೇ. ಸಂವಿಧಾನವನ್ನು ಉಳಿಸಲಿಲ್ಲ ಅಂತಂದರೆ 10 ಪೆಟ್ಟಿನಲ್ಲಿ ಪಡ್ಲಿಯನ್ನು ಒಪ್ಪಿಸಿ ಅದನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಸಿದ್ಧರಿದೆ ಅಂತ ಒಂದು ತೋರಿಸ್ಕೊಟ್ಟಂಥ ಒಂದು ಫಿಲ್ಮ್ ಇದು. ಸಂವಿಧಾನ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಹಳ್ಳಿಗೂ ಹೋಗಿ ಮುಟ್ಟಬೇಕು. ಮತ್ತು ಜನರ ಹಳ್ಳಿಯಲ್ಲಿ ಯಾವ ರೀತಿ ಶೋಷಣೆ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಮತ್ತು ರಾಜತ್ವ ಅನ್ನೋದಿತ್ತು, ಪ್ರಜಾಪ್ರಭುತ್ವ ಅನ್ನತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇದು ಫ್ಯಾಮಿಲಿ ನೋಡೋವಂಥ ಫಿಲಮು. ಮತ್ತು ಫಿಲಮ್ ಒಂಥರ ಚೆನ್ನಾಗಿದೆ, ಸ್ಟೋರಿ ಫಿಲಮ್ ಥರ ಇದೆ, ಚೆನ್ನಾಗಿದೆ. ಎಲ್ಲರೂ ತಿಳ್ಕೊಂತಾರೆ. ಮೊದಲಿನ ಕಾಲದಲ್ಲಿ ಕೆಲವು ಧರ್ಮಕ್ಕಷ್ಟೇ ಶಿಕ್ಷಣ ಸೀಮಿತ ಇತ್ತು. ಆದ್ರೆ ಶಿಕ್ಷಣದ ಮಹತ್ವ ಎಷ್ಟೈತಿ, ಅದರಿಂದ ಯೂಸ್ಫುಲ್ ಎಷ್ಟು ಐತೈತಿ, ಶಿಕ್ಷಣ ಕಂಪಲ್ಸರಿ ತೊಗೋಬೇಕಂತ ಏನು ಸಂವಿಧಾನದಾಗಿತ್ತು ಅದನ್ನ ಈ ಪಿಕ್ಚರ್ ತೋರಿಸ್ಕೊಟ್ಟಾರೆ. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ್ದು ಎಷ್ಟು ಮುಖ್ಯವಾಗಿದೆ ಅಂತ ಈ ಒಂದು ಫಿಲ್ಮ್ನಿಂದ ತೋರಿಸ್ಲಿಕ್ಕೆ ಇಚ್ಛೆಪಟ್ಟಿದ್ದಾರೆ. ಭಾಳ ಒಳ್ಳೆಯ ಫಿಲ್ಮ್. ಫಿಲ್ಮ್ ತುಂಬ ಚೆನ್ನಾಗಿದೆ. ಸಂವಿಧಾನ ಬಗ್ಗೆ ಹೇಳಿದಾರಲ್ಲ, ಅದು ಶಿಕ್ಷಣ ಬಗ್ಗೆ, ಮಹಿಳೆಯರಿಗೆ ಗೌರವ ಕೊಡ್ತಿದ್ದಾರೆ ಅದ್ರ ಬಗ್ಗೆ. ಸೊ ಇಟ್ಸ್ ರಿಯಲಿ ವೆರಿ ಗುಡ್. ನಾವೆಲ್ಲರೂ ನೋಡಬೇಕು ಇದನ್ನು. ಹೆಣ್ಮಕ್ಳು ಸ್ಪೆಷಲಿ ಮೋರ್ ಓವರ್ ಅಷ್ಟೇ ಅಲ್ಲ, ಎಲ್ಲರೂ ಈ ಸಮಾಜದಲ್ಲಿ ಯಾರ್ಯಾರಿದ್ದಾರಲ್ಲ, ಮೇಳು ಕೀಳು ಅನ್ನೋಂಥ ಏನೋ ತೋರಿಸಿದ್ದಾರಲ್ಲ, ಮೆಂಟ್ಯಾಲಿಟಿ ದಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಇನ್ ದ ಸೊಸೈಟಿ. ಥ್ಯಾಂಕ್ ಯು. ನಮಸ್ಕಾರ. ಪ್ರಸ್ತುತ ಈ ಸಮಾಜ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಚಿತ್ರ ಅನ್ಬೋದು. ಯಾಕಂದರೆ ಇಂದಿನ ಸಮಾಜ, ಇಂದಿನ ಯುಗ ನೋಡಿದರೆ ನಾವು
ಭಾಳ ಸಂಘರ್ಷದಲ್ಲಿದ್ದೀವಿ, ಭಾಳ ಒತ್ತಡದಲ್ಲಿದ್ದೀವಿ. ಇಂಥ ಸಮಾಜದಲ್ಲಿ ಇಂಥ ಸಂದೇಶವನ್ನು ಸಾರುತ್ತಿರುವ ಎಲ್ಲ ಈ ಚಲನಚಿತ್ರ ಮಂಡಳಿ ನಿರ್ಮಾಣ ಮಾಡಿದಂಥ ಸರ್ವರಿಗೂ ಕೂಡ, ಅದರಂತೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜನತೆಗೂ ಕೂಡ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಜನತೆಗೆ, ಆ ತಂಡಕ್ಕೆ, ಎಲ್ಲ ಅಭಿಮಾನಿಗಳು ಕೂಡ ನಾವು ಅನಂತ ಒಂದಿನ ಸಮಾಜದ ಏರುಪೇರುಗಳನ್ನೆಲ್ಲ ಎತ್ತಿ ತೋರಿಸಿದಂಥ ಈ ಪಿಕ್ಚರ್ ನೋಡಿದಾಗ ನಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಈಗ ನೋಡುತ್ತಲ್ಲದೆ ಇನ್ನೂ ಒಂದ್ಸಲ ನೋಡಬೇಕು ಅನ್ನುವಂಥ ಆಸೆ ಆಯಿತು. ಕರ್ನಾಟಕದ ಫಿಲ್ಮ್ ಇಂಡಸ್ಟ್ರಿದವರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ. ಇವತ್ತು ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೇಗೆ ಉಳಿಸ್ಕೊಂಡು ಬಂದಿದ್ದೀವಿ, ಈ ರಾಜ್ಯ ವ್ಯವಸ್ಥೆಯನ್ನು ಹೇಗೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನೂನಿನ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆಯಲ್ಲ ಅಂತಕ್ಕಂಥ ವಿಷಯನ ಇನ್ನು ಫಿಲ್ಮ್ ಇಂಡಸ್ಟ್ರಿಯಲ್ಲದವರು ಜನತೆಗೆ ತಿಳಿಸೋದಕ್ಕೆ ತಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವ ವಿಷಯವಾಗಿ ಧನ್ಯವಾದಗಳು ಹೇಳ್ತೇನೆ. ಮೂವಿ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ. ಸೊ ಜನರಿಗೆ ಇದರಿಂದ ಸಂದೇಶ ನೀಡೋದಂದ್ರೆ ಇದು ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಮೂವಿ ಆಗೈತ್ರಿ. ಆ್ಯಂಡ್ ಇಂಥ ಮೂವಿಗಳೇ ನಮ್ಮ ಇದಕ್ಕೆ ಬರ್ಬೇಕ್ರಿ. ಜನರಲ್ ನಾಲೆಜ್ ಆಗಲಿ ಇದೆಲ್ಲ ಹೆಚ್ಚಿಗೆ ಆಕೈತ್ರಿ. ಸೊ ಇಂಥ ಮೂವಿ ನೋಡಿ ಎಲ್ಲರೂ ಇನ್ಸ್ಪಿರೇಷನ್ ಆಗ್ತಾರೆ. ಸೊ ಇಂಥ ಮೂವಿ ತೆಗ್ದಿದ್ಕೆ ಥ್ಯಾಂಕ್ ಯು. ಸಂವಿಧಾನ ಬಗ್ಗೆ ಒಳಗಂತಂದ್ರೆ ರೀ ಎಲ್ಲರಿಗೂ ಒಂದು ಸಮಾನತೆ ಅನ್ನೋದೈತ್ರಿ. ಹುಡುಗ ಹುಡುಗಿ ಅಂತೇನು ಭೇದ ಭಾವ ಅದು ಏನು ಮಾಡಿಲ್ರಿ. ಸೊ ಆ ಸಂವಿಧಾನನ ನಾವು ಉಳಿಸ್ಕೊರೋಣ್ರಿ, ನೀವು ಉಳಿಸ್ಕೊಂಡು ಹೋಗ್ರಿ. ಜೈ ಭೀಮ್. मैंने लैंडलॉर्ड पिक्चर देखी, बहुत ही अच्छी फिल्म है. और प्रजाप्रभुत्व जो है, कुलीगार जो मतलब श्रमिक है, वो हमारे अन्ना भाऊ साठे ने कहा था, ये जो दुनिया है ये शेषनाग के ऊपर नहीं तो श्रमिकों के ऊपर है. तो श्रमिक ही इस देश का, कुलीगार जो श्रम करता है उसका ही ये देश है, उसका ही राज्य होना चाहिए. इस तरह का मैसेज ये लैंडलॉर्ड सिनेमा ने देखा है. और ये लैंडलॉर्ड पिक्चर आप सबने देखनी चाहिए. और प्रजाप्रभुत्व के लिए हमने सर उठाना है. जय बोलना, जय भीम. ಲ್ಯಾಂಡ್ಲಾರ್ಡ್ ಪಿಕ್ಚರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾಯಕ ನಟರಾಗಿ ವಿಜಯ್ ಅಭಿನಯ ತುಂಬ ಅದ್ಭುತವಾದದ್ದು. ಹಾಗೆ ಜಮೀನ್ದಾರ ಪದ್ಧತಿ ಕುರಿತಾದ ಒಂದು ಸಚಿತ್ರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ವಿಜಯ್ ಅವರ ನಟನೆಂತೂ ತುಂಬ ಅದ್ಭುತವಾಗಿದೆ. ಮತ್ತು ಕಾನೂನಿನ 3 ಅಂಗಗಳನ್ನು ನಾವು ಯಾವ ರೀತಿ ತಿಳ್ಕೊಳ್ಬೇಕು, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಾಡುಗಳಲ್ಲಿ ಯಾವ ರೀತಿ ಶಿಕ್ಷಣ ಪದ್ಧತಿಯನ್ನು ಬೆಳೆಸಬೇಕು, ಶಿಕ್ಷಣದ ಒತ್ತು ಮತ್ತು ಕಾನೂನಿನ ಒಂದು ವಿಚಾರಗಳು ಮತ್ತು ಕಾನೂನಿನ ಅರಿವು ನಮಗೆ ಯಾಕೆ ಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ಮನಮುಟ್ಟುವಂತೆ ತುಂಬ ಅದ್ಭುತವಾಗಿ ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರವನ್ನು ನಾವು ಎಲ್ಲ ಕುಟುಂಬ ಸಮೇತವಾಗಿ ನೋಡಿದ್ದೀವಿ. ತುಂಬ ಅದ್ಭುತವಾದ ಚಿತ್ರ. ತಾವು ಕೂಡ ಈ ಚಿತ್ರವನ್ನು ವೀಕ್ಷಿಸಿ ಕನ್ನಡ ಚಿತ್ರ ಬಳಗಕ್ಕೆ ತಾವು ಕೂಡ ಒಂದು ಕೊಡುಗೆಯನ್ನು ನೀಡಬೇಕಾಗಿ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಲೋ, ನಮಸ್ಕಾರ. ನಾನು ಶೋಭಾ ಕುರ್ಬರ್ ಅಂತ ಹೇಳಿ. ಲ್ಯಾಂಡ್ಲಾರ್ಡ್ ಪಿಕ್ಚರ್ ಒಂದು ವಿಶೇಷ ಏನಂತಂದರೆ ಒಂದು ಮೆಸೇಜ್ ಎಲ್ಲರಿಗೂ ಕೊಡುವಂಥದ್ದು. ನಮ್ಮ ಹಕ್ಕಿಗಾಗಿ ನಾವು ಹೋರಾಡಬೇಕು, ಅದು ಒಂದು ಮೆಸೇಜ್. ಈಗ ಎಲ್ಲ ಮೂವಿ ಏನು ಬರ್ತಾ ಇದೆ, ಯಾವುದೋ ಒಂದು ಮಿತಿ ಬರ್ತಾ ಇದೆ, ಆದರೆ ಒಂದು ಮೆಸೇಜ್ ಅಂತ ಹೇಳಿದ್ದು ಲ್ಯಾಂಡ್ಲಾರ್ಡ್ ದುನಿಯಾ ವಿಜಯ್ ತುಂಬ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ. ಪಿಕ್ಚರ್ ಭಾಳ ಚೆನ್ನಾಗಿದೆ. ಸಂವಿಧಾನ ನಮ್ಮದು ಉಳಿಬೇಕಾದ್ರೆ ಇಂಥ ಪಿಕ್ಚರ್ ವಾರಕ್ಕೊಮ್ಮೆ ಬರಲೇಬೇಕು.